ರಾಜ್ಯ ಉಪ್ಪಾರ್ ಜನಾಂಗದ ಸಮುದಾಯದ ಏಕೈಕ ಶಾಸಕರು. 4 ಬಾರಿ ಅಂದ್ರೆ ತಮಾಷೆ ಇಲ್ಲ. 2 ಬಾರಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಲ್ಲ ಒಂದ್ಸತಿ ಮಂತ್ರಿನೂ ಆಗಿದ್ದಾರೆ ಅವರು ಕುಮಾರಸ್ವಾಮಿ ಪೀರಿಯಡ್ ಅಲ್ಲಿ. ಆಲ್ರೆಡಿ ನಮ್ಗೆ ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ ಮಂತ್ರಿ ಆಗ್ಬೇಕಿತ್ತು, ಅನೌನ್ಸ್ ಮಾಡಿದ್ರು. ಆದ್ರೂ ಕೂಡ ಅವಾಗ ಇನ್ನೇನ ಆಗ್ಬೇಕು ಅನ್ನೋದ್ರಲ್ಲಿ ಕೈ ಬಿಟ್ಬಿಟ್ರು. ನೀನು ಮಾಡೇ ಮಾಡ್ತೀನಿ ಇನ್ನೊಂದ್ಸರಿ ಅನ್ಕನಮ್ಮ. ಆಗ ಒಂದು ನಿಗಮ ಕೊಟ್ರು. ನಮ್ಮ ಜನಾಂಗ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಒಂದು 35 ಲಕ್ಷ ಜನ ಇದ್ದೇವೆ ನಾವು, 35-40 ಲಕ್ಷ ಜನ. ಅದರಲ್ಲಿ ಉಪ್ಪಾರ ಅಂತ ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ಸಮುದಾಯ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಪ್ರತಿಯೊಂದೇ ಹಿಂದುಳಿದಿದೆ. ನಮ್ಮ ಸಮುದಾಯದಲ್ಲಿ ಒಬ್ಬ ನಾಯಕ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧವಾಗಿ ನಮ್ಮ ಚಾಮರಾಜನಗರ ಗಡಿ ಭಾಗದಲ್ಲಾಗಲಿ ನಮ್ಮ ಭದ್ರಕೋಟೆ ಮಾಡಿಕೊಟ್ಟಿರೋದು ನಮ್ಮ ಪುಟ್ಟರಂಗ ಶೆಟ್ಟಿ ಅವರು. ಅವ್ರಿಲ್ಲ ಅಂತ ಅಂದಿದ್ರೆ ಇವಾಗ ಚಾಮರಾಜನಗರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆ ಆಗ್ತಾನೆ ಇರಲಿಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ. ಯಾವ ಕ್ಷೇತ್ರನ ತಗೊಳ್ಳಿ, ಕೊಳ್ಳೇಗಾಲ ತಗೊಳ್ಳಿ, ಅನೂರು ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, 4 ಬಾರಿ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ. ಅದು ಯಾರೋ ಒಂದು ಬಲಹೀನ ನಾಯಕರನ್ನ ಸೋಲ್ಸ್ಬಿಟ್ಟಾಗ್ಲಿ ಮಾತ್ರ ಗೆದ್ದಿಲ್ಲ. DCM ಆಗ್ಬೇಕಂತ ಬಿಜೆಪಿ ವಿ ಸೋಮಣ್ಣ ಅವ್ರನ್ನ ಸೋಲ್ಸಿರೋದು ಅದು ಯಾರು? ಪುಟ್ಟರಂಗ ಶೆಟ್ಟಿ ಮಾತ್ರ. ಅವ್ರು ಇವಾಗ ಅದೇ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವ್ರು ಇವತ್ತು ಹೋಗಿ ಒಂದು ಕೇಂದ್ರ ಸಚಿವವಾಗಿ ಇವತ್ತು ದಿನ ಕರ್ನಾಟಕದಲ್ಲಿ ಇದ್ದಾರೆ. ಅಂತವ್ರನ್ನ ಸೋಲ್ಸಿರೋ ಚಾಮರಾಜನಗರ ಜಿಲ್ಲೆ ಪುಟ್ಟರಂಗ ಶೆಟ್ಟಿಗೆ ಇವತ್ತು ನೀವು ಯಾವುದೇ ಒಂದು ಮನ್ನಣೆ ಕೊಡ್ತಿಲ್ಲ, ಯಾವ ರಾಜಕೀಯವಾಗಿ ಬೆಳೆಸ್ತಿಲ್ಲ, ಏನು ಮಾಡ್ತಾ ಇಲ್ಲ. ಹಿಂಗಾದ್ರೆ ನಮ್ಮ ಸಮುದಾಯ ಮುಂದೆ ಬರೋದು ಹೇಗೆ? ನೀವೇ ಹೇಳಿ, ರಾಜಕೀಯಕ್ಕೆ ಬನ್ನಿ, ಹಂಗ್ ಬನ್ನಿ, ಸಾಮಾಜಿಕವಾಗಿ ಬನ್ನಿ ಅಂತ ನೀವೇ ನಮ್ಮನ್ನ ಕಡೆಗಣಿಸಿದ ಮೇಲೆ ನಾವು ಎಲ್ಲಿ ರಾಜಕೀಯಕ್ಕೆ ಬರೋದು? ಇರೋದು ಒಬ್ಬ ಪುಟ್ಟರಂಗ ಶೆಟ್ಟಿ ಅವರೊಬ್ಬರೇ ಇರೋದು ಕಾಂಗ್ರೆಸ್ ಅಲ್ಲಿ. ಇವಾಗ ಕಾಂಗ್ರೆಸ್ ಅಲ್ಲಿ ಅವ್ರು ಯಾರು ಅದು ಒಂದ್ಸರಿ ಗೆದ್ದಿಲ್ವಲ್ಲ. 20 ವರ್ಷ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ಕೊ ಬಂದಿದ್ದಾರೆ. ಕಾಂಗ್ರೆಸ್ನ ಈ ಗಿಡದಿಂದ ಎತ್ತಿ ಎಮ್ಮರವಾಗಿ ಮಾಡಿದ್ದಾರೆ. ಅವರಿಗೆ ನೀವು ಕಡೆಗಣಿಸಿಲ್ಲ ಅಂತ ಅಂದ್ರೆ ಯಾರನ್ನೋ ಕರ್ಕೊಂಡ್ಬಂದು ಎಲ್ಲೋ ಕೂರಿಸ್ತೀರಾ, ಯಾರನ್ನೋ ಮಾಡ್ತೀರಾ, ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು. ನಮ್ಮ ಸಮುದಾಯ ಯಾವ್ದಾದ್ರು ಭದ್ರತಾ ಜಯಂತಿ ಬಂದಾಗ ಮಾತ್ರ ಮಾತಾಡ್ತೀರಾ, ಇಲ್ಲ ಇನ್ನೊಂದು ಫಂಕ್ಷನ್ ಬಂದು ಮಾತಾಡ್ತೀರಾ. ಅದನ್ನ ಬಿಟ್ಟು ಅವ್ರನ್ನ ಸ್ವಲ್ಪ ತಗೊಳ್ಳಿ, ಪುಟ್ಟರಂಗ ಶೆಟ್ಟಿ ಅವ್ರನ್ನ ತಗೊಂಡು ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಸಮುದಾಯನ ಬೆಂಬಲಿಸಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಇದ್ರು, ಅವ್ರು ನಮ್ಗೊಂದು ಹೇಳ್ಕೊಟ್ಟಿದ್ರು, ಅವ್ರು ಹೇಳಿಕೆ ಕೊಟ್ಟಿದ್ರು, ಭದ್ರ ಜಯಂತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡ್ಕೊಟ್ರು. ಉಪ್ಪಾರ ನಿಗಮ ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಟ್ರು, ಸಚಿವ ಸ್ಥಾನ ಮಾಡ್ಕೊಡ್ತೀನಿ ಮಾಡ್ಕೊಟ್ರು. ಈಗ ಅದೇ ತರ ಸನ್ಮಾನ್ಯ ಈಗ DK ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ರು KPCC ಅಧ್ಯಕ್ಷ ಯಾರ ಆಗಿರ್ಬೋದು, ಅವ್ರು ನಮ್ಮ ಸಮುದಾಯ ನೋಡಿದ್ರೆ ನಾವು ಸ್ವಲ್ಪ ಮುಂದೆ ಬರ್ಬೋದು. ಸಾಮಾಜಿಕವಾಗಿ ಬನ್ನಿ, ರಾಜಕೀಯವಾಗಿ ಬನ್ನಿ ಅಂತ ಹೇಗ್ ಬರಕ್ ಸಾಧ್ಯ? ನೀವೇ ತರ ನಮ್ಮನ್ನ ಬೆಳೆಸಬೇಕು, ನೀವೇ ತರ ನೋಡ್ಬೇಕು. ನಾವೇನೀಗ 5 ಲಕ್ಷ 3 ಲಕ್ಷ ಇರೋ ಜನಸಂಖ್ಯೆ ಅಲ್ಲ, 45 ಲಕ್ಷ ಜನಸಂಖ್ಯೆ ಇದೆ ಇವತ್ತಿನ 45 ಲಕ್ಷ ಜನಸಂಖ್ಯೆಯಲ್ಲಿ ನಾವು ಏನ್ ಮಾಡಕ್ ಸಾಧ್ಯ? ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಯಾರು ಮಾತಾಡಕ್ ಬೇಕಾನೆ? ನಮ್ಮ ಪರವಾಗಿ ವಿಧಾನಸೌಧ ಯಾರು ಮಾತಾಡಿಲ್ಲ ಅಂತಂದಾಗ ನಮ್ಗೆ ಎಲ್ಲಿ ಮನನೆ ಸಿಗುತ್ತೆ? ಚುಕ್ಕಿ ಇಲ್ಲದ ಪ್ರಶ್ನೆಗಳು ಮಾತ್ರ ಇವತ್ತು ಮಾತಾಡ್ತಿದೀವಿ ಹೊರತು ನಾವು ಸಚಿವ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಚುಕ್ಕಿ ಗುರುತು ಇಲ್ಲದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು ಅಂದ್ರೆ ಯಾರು ಕೊಡೋದು? ಸಚಿವರಾದವ್ರು ಮಾತ್ರ ಉತ್ತರ ಕೊಡೋದು. ಆ ಸಚಿವ ಸ್ಥಾನ ನಮಗ್ ಸಿಕ್ತಾಗ ನಾವು ಮಾತಾಡಬಹುದು. ನಮ್ಮ ಒಂದು ಸಮುದಾಯ ಬೆಳೀಲಿ ಅಂತಲ್ಲ, ಎಲ್ಲಾ ಸಮುದಾಯ ಕೊಡೋ ಸಮಾನತೆ ನಮಗೂ ಸಿಗ್ಲಿ ಅಲ್ವಾ? ಪುಟ್ಟರಂಗ ಶೆಟ್ಟಿ ಅವ್ರಿಗೆ ನಾವು ಇಲ್ಲಿ ಸಪರೇಟ್ ಏನಾದ್ರು ಮಾಡಿ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಏನ್ ಮಾಡ್ತೀವಿ, ಎಲ್ಲರಿಗೂ ಶಾಸಕರಿಗೆ ಏನು ಒಂದು ಸ್ಥಾನಮಾನ ಕೊಡ್ತಿದ್ರೆ ಅದೇ ತರ ನಮಗೂ ಕೊಡಿ. ನಾವು ಸಮುದಾಯ ಒಂದು ಬೆಳಿತೀವಿ ಉನ್ನತವಾಗಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಿಲ್ಲ, ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆ 2027ರಲ್ಲಿ ಯಾವ ಪಕ್ಷ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಪಕ್ಷ ಯಾವ ರೀತಿ ಇದೆ, ನಮ್ಮ ಸಮುದಾಯ ಹೇಗಿದೆ ಅಂತ ನಾವು ತೋರಿಸ್ಕೊಡ್ತೀವಿ. ಅಷ್ಟೇ. ಧನ್ಯವಾದಗಳು.